ಈ ಬಾರಿಯ ಬಡ್ಜೆಟ್ ಭಾನುವಾರ ಬರ್ತಿರೋದು ಒಂದು ವಿಶೇಷವಾಗಿದೆ. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಭಾನುವಾರದಂದು ಈ ಬಡ್ಜೆಟ್ ನ ಮಂಡಿಸಲಾಗುತ್ತಿದೆ. ಇದರ ಎಲ್ಲ ಒಂದು ಇದಕ್ಕೆ ನಾನು ಏನ್ ಹೇಳಬೇಕು ಅಂದ್ರೆ ನಮ್ಮ ಮಾನ್ಯ ಪ್ರಧಾನಿಗಳಾದಂತಹ ಶ್ರೀ ಮೋದಿ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳ ಸಲ್ಲಿಸ್ತಾ, ಇವತ್ತು ಭಾರತದ ಜನಕೋಟಿ ಏನನ್ನ ನಿರೀಕ್ಷೆ ಮಾಡ್ತಿತ್ತು ಅದನ್ನ ಈ ಬಾರಿ ಭಾನುವಾರದಂದು ಕೊಡ್ತಾ ಇರೋದ್ರಿಂದ ಹಲವು ಜನರ ನಿರೀಕ್ಷೆಗೆ ಉನ್ನತ ಮಟ್ಟದಾಗಿರುತ್ತೆ. ಜೊತೆಗೆ ಈ ಬಾರಿಯ ಬಡ್ಜೆಟ್ ಅಲ್ಲಿ ಹಾಸನ ಕೇಳೋದಾದ್ರೆ ರೈಲ್ವೆ ರಾಜ್ಯ ಸಚಿವರಾಗಿ ಎಸ್ಪೆಷಲಿ ಮತ್ತು ರೈಲ್ವೆ ಸಚಿವರಾದಂತ ಅಶ್ವಿನಿ ವೈಷ್ಣವ್ ಅವರು ಮತ್ತೆ ಜೊತೆಗೆ ವಿ ಸೋಮಣ್ಣನವರು ಜೊತೆಗೆ ನಮ್ಮ ಹಾಸನಕ್ಕೆ ಏನಪ್ಪಾ ಬೇಕು ಅಂದ್ರೆ ಹಾಸನ ಮತ್ತು ಬೇಲೂರಿಗೆ ಒಂದು ಕನೆಕ್ಷನ್ ಬೇಕು ಅಂದ್ರೆ ಒಂದು ರೈಲ್ವೆ ಮಾರ್ಗ ಬೇಕಿತ್ತು. ಜೊತೆಗೆ ಬೇಲೂರು ಚಿಕ್ಕಮಂಗ್ಳೂರಿಗೆ ರೈಲ್ವೆ ಮಾರ್ಗ ಬೇಕು. ಇದು ಮುಂದಿನ ದಿನಗಳಲ್ಲಿ ಏನು ಮಂಗಳೂರಿನಿಂದ ಮುಂಬೈಗೆ ಹೋಗ್ಬೋದು ಅಥವಾ ಮಂಗಳೂರಿನಿಂದ ಹೊರ ರಾಜ್ಯಗಳಿಗೆ ಅಂದ್ರೆ ವಿಜಯವಾಡ ಇರ್ಬೋದು ಅಥವಾ ನಾರ್ತ್ ಕಲ್ಕಟಾ ಇರ್ಬೋದು ಅಥವಾ ಇನ್ನೊಂದು ಬೇರೆ ಮುಂದೆ ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ರೈಲ್ವೆ ಕನೆಕ್ಟಿವಿಟಿಗೆ ಇದೊಂದು ಒಳ್ಳೆ ಸ್ವಾಗತಾರ್ಹವಾದಂತ ಬೆಳವಣಿಗೆ. ಹೇಗೆ ಅಂದ್ರೆ ನೀವು ಕರಾವಳಿ ಬೆಲ್ಟ್ ಅಲ್ಲಿ ಹೋದ್ರೆ 2 ಗಂಟೆಗಳ ಸಮಯ ತಗೊಳುತ್ತೆ ಜಾಸ್ತಿ, ಅದು ಇಲ್ಲಿ ಕಡಿಮೆ ಆಗುತ್ತೆ. ಜೊತೆಗೆ ಹಾಸನಕ್ಕೆ ಪ್ರಥಮವಾಗಿ ಉತ್ತೇಜನ ಕೊಟ್ಟಿದ್ದೇ ಆದ್ರೆ ಬಹಳ ಕೆಲವೇ ಕ್ಷಣಗಳಲ್ಲಿ, ಯಾಕೆಂದ್ರೆ ಹಿಂದೆ ಸದಾನಂದ ಗೌಡರಿದ್ದಾಗ ರೈಲ್ವೆ ಕಾರಿಡಾರ್ ಅಂತ ಮಾಡ್ಬೇಕು ಅಂತಿದ್ರು, ಮತ್ತೆ ಅವರು ತದನಂತರ ಅವರು ಅದನ್ನ ಎಲ್ಲಿ ನಿಂತು ಅಂತ ಗೊತ್ತಾಗಿಲ್ಲ. ಅದರ ಬಗ್ಗೆ ಒಂದು ಸೂಕ್ತವಾದ ಮಾರ್ಗಸೂಚಿ ಹೊಂದ್ಕೊಂಡಿದ್ದೆ ಆದ್ರೆ ಇವತ್ತೇನು ಬೆಂಗಳೂರಿಗೆ ಒತ್ತಡ ಬೀಳ್ತಾ ಇದೆ ಅಥವಾ ಹೊಸದಾಗಿ 3 ಸ್ಟೇಷನ್ಗಳಾಗಿದೆ, ಒಂದು ಯಶವಂತಪುರ ಇರ್ಬೋದು, ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯ ನಿಲ್ದಾಣ ಇರ್ಬೋದು, ಅದರ ಎಲ್ಲ ಒತ್ತಡವನ್ನ ನಿವಾರಣೆ ಮಾಡೋದಕ್ಕಾದ್ರೆ ಈ ಹೇಗೆ ಬೇರೆ ಕಡೆ ಬಂದಂತ ರೈಲುಗಳ ನಿಲ್ದಾಣಕ್ಕೆ ಇಲ್ಲದೆ ಇರೋದ್ರಿಂದ ಅದನ್ನ ಕೆಲವೊಂದು ರೈಲುಗಳನ್ನ ನೀವು ಹಾಸನಕ್ಕೆ ಓಡಿಸಿದ್ದೆ ಆದ್ರೆ ಈಗ ಹೇಗೆ ನಮ್ಗೆ ಹಾಸನ ಟು ಶೋಲಾಪುರ್ ಟ್ರೈನ್ ಇದೆ, ಅದೇ ತರಹದ ಟ್ರೈನ್ಗಳನ್ನ ಇಲ್ಲಿ ಬದಲಾವಣೆಗೆ ಮಾಡಿದರೆ ಮತ್ತೆ ಹಾಸನಕ್ಕೂ ಇನ್ನೂ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಪ್ರವಾಸೋದ್ಯಮಕ್ಕೆ ಇಂಬು ಕೊಟ್ಟ ಆಗುತ್ತೆ. ಪ್ರವಾಸಕ್ಕೆ ಮೂಲಭೂತ ಮತ್ತೆ ಕಾರ್ಖಾನೆಗಳು ಹೇಳ್ಬೇಕು ಅಂದ್ರೆ ಕೈಗಾರಿಕೋದ್ಯಮಗಳು ಬಹಳ ಬೇಕಾಗಿದ್ದಾವೆ. ಆ ನಿಟ್ಟಿನಲ್ಲಿ ಹಾಸನಕ್ಕೆ ಸ್ವಲ್ಪ ಜಾಸ್ತಿ ಉತ್ತೇಜನ ಕೊಡೋದು. ಏನಾಗಿದೆ, ಇವತ್ತು ಬೆಂಗಳೂರಲ್ಲಿ ಕಾರ್ಖಾನೆಗಳು ಬಂದ್ಬಿಟ್ಟು ಓವರ್ಫ್ಲೋ ಆಗ್ತಿದೆ, ಅಲ್ಲಿರ್ಬೋದು ಅಥವಾ ಜಿಗಣಿ ಇರ್ಬೋದು ಅಥವಾ ಮತ್ತೆ ನಮ್ಮ ದಬಾಸ್ಪೇಟೆ ಇರ್ಬೋದು, ನರಸಾಪುರ ಇರ್ಬೋದು, ಕುಣಗಲ್ ಎಲ್ಲ ಮುಚ್ಚು. ಈಗ ಪ್ರಪ್ರಥಮವಾಗಿ ಹೇಳ್ಬೇಕು ಅಂದ್ರೆ ಹಾಸನದಲ್ಲಿ ಒಂದು KDB ಅಂತ ಇದೆ. ಇದಕ್ಕೆ ಮೂಲ ವಿಶೇಷ ಆರ್ಥಿಕ ವಲಯ ಇರೋದ್ರಿಂದ ಅಲ್ಲಿ ಇನ್ನೂ ಏನು ಅಭಿವೃದ್ಧಿಗೋಸ್ಕರ ಉಳಿದಿರ್ತಕ್ಕಂಥ ಏನು ಬಡಾವಣೆ ಇರೋದ್ರಿಂದ ಜಮೀನು ಇರೋದ್ರಿಂದ ಇಲ್ಲಿ ಹಲವಾರು ಕಾರ್ಖಾನೆಗಳು ಬಂದ್ರೆ ಇಲ್ಲಿನ ನಿರುದ್ಯೋಗ ಸಮಸ್ಯೆ ತಪ್ಪುತ್ತೆ. ಅದರಲ್ಲೂ ಮುಖ್ಯವಾಗಿ MSME ಸೆಕ್ಟರ್ ನಲ್ಲಿ ನೋಡೋದೇ ಆದ್ರೆ ಬಹಳ ಉತ್ತೇಜನಕಾರಿಯಾದಂತ ಬೆಳವಣಿಗೆಗೆ ಪೂರಕವಾದ ಮುನ್ನುಡಿ ಬರಿಬಹುದಾಗಿದೆ ಹಾಸನ ಅನ್ನೋ ಒಂದು ಹೇಳೋದಾದ್ರೆ. ಯಾಕೆಂದ್ರೆ ಧಾರವಾಡದ ಡಿಸ್ಟಿಕ್ ಅಲ್ಲೂ ಮುಗಿದೋಗಿದೆ, ಬೆಳಗಾಮಲ್ಲೂ ಮುಗಿದೋಗಿದೆ. ಈಗ ಉಳಿದಿರೋದು ಎಲ್ಲಿ ಅಂದ್ರೆ ಒಂದು ಹಂತದಲ್ಲಿ ರಾಯಚೂರು ಇರಬಹುದು, ಮತ್ತೆ ಬಾಗಲಕೋಟೆ, ಬೀದರು ಅಥವಾ ಅಂತ ಊರುಗಳಲ್ಲಿ ತಗೊಂಡಾಗ ಬೆಳವಣಿಗೆಗೆ ಪೂರಕವಾದ ಮುನ್ನಡೆ ಬರಿಬಹುದಾಗಿದೆ ಅಂತ ಅನ್ಕೊಳ್ಳೋಣ. ಪ್ರವಾಸೋದ್ಯಮಕ್ಕೆ ಉತ್ತೇಜನಕಾರಿಯಾದಂತ ಸ್ಥಳಗಳಿರೋದೇ ಹಾಸನದಲ್ಲಿ. ಅದು ಹೊಯ್ಸಳರ ಕಾಲದ ಒಂದು ಹಳೇಬೀಡು ಇರ್ಬೋದು, ಬೇಲೂರು ಇರ್ಬೋದು, ಜೈನ ಬಸದಿಗಳಿರ್ಬೋದು, ಮತ್ತೆ ಪ್ರಪಂಚದ 8ನೇ ಅದ್ಭುತಗಳಾಗಿರ್ತಕ್ಕಂಥ ಬಾಹುಬಲಿ ಇದೆ. ಸೊ ಅದಕ್ಕೆ ಪೂರಕವಾಗಿ ಗೊರೂರು ಡ್ಯಾಮ್ ಇದೆ. ಇದಕ್ಕೆಲ್ಲದಕ್ಕೂ ಉತ್ತೇಜನಕಾರಿ ಪ್ರವಾಸೋದ್ಯಮನ ಉತ್ತೇಜನ ಕೊಟ್ಟು ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ನಿರೀಕ್ಷೆ ಮಾಡಬಹುದು. ಇದು ಒಂದು ನಿರೀಕ್ಷೆ ಐತಿ. ಈಗ ಏನು 12 ಲಕ್ಷ ಏನು ಎಕ್ಸಾಮ್ಷನ್ ಮಾಡಿಬಿಟ್ಟು ಸ್ಯಾಲರಿ ಅಂದ್ರೆ ಸಂಬಳ ವೇತನದಾರರಿಗೆ 12.25 ಲಕ್ಷಗಳ ಎಕ್ಸಾಮ್ಷನ್ ಕೊಟ್ಟಿದ್ರು. ಈ ಬಾರಿ ಇನ್ನೂ ಹೆಚ್ಚಿನ ನಿರೀಕ್ಷೆ. ಯಾಕೆಂದ್ರೆ ಶ್ರೀಸಾಮಾನ್ಯ ಮತ್ತು ಮಧ್ಯಮ ವರ್ಗಕ್ಕೆ ತುಂಬಾ ಹೊಡೆತ ಬೀಳ್ತಾ ಇದೆ. ಯಾಕೆಂದ್ರೆ ಇವತ್ತು ಬೆಲೆ ಏರಿಕೆ, ಆಮೇಲೆ ಹಲವಾರು ಪದಾರ್ಥಗಳ ಕಚ್ಚಾ ಪದಾರ್ಥಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಶ್ರೀಸಾಮಾನ್ಯ ಅವನು ಮತ್ತು ಮಧ್ಯಮ ವರ್ಗದವರು ತಮ್ಮ ಜೀವನ ಬಹಳ ಕಷ್ಟ ಪಡ್ತಿದ್ದಾರೆ. ಸೊ ಇದಕ್ಕೆ ಪೂರಕವಾದಂತ ಮುಂದೆ ಇದು 12 ಲಕ್ಷ ಏನ್ ಕೊಟ್ಟಿದ್ದಾರೆ, ಕಳೆದ ಬಾರಿ ಕೊಟ್ಟಿದ್ದು ಒಳ್ಳೇದು, ಉತ್ತೇಜನಕಾರಿಯಾಗಿದೆ. ಆದಾಗ್ಯೂ ಇನ್ನೂ ಹೆಚ್ಚಿನದನ್ನ ನಿರೀಕ್ಷೆ ಮಾಡೋದು ಜನರ ತಪ್ಪಲ್ಲ. ಹಾಸನದಲ್ಲಿ ಒಂದು ನಿಲ್ದಾಣ ಏರ್ಪೋರ್ಟ್ ಮಾಡ್ಬೇಕು ಅಂತ ಒಂದು ಕನಸು ಕಂಡಿದ್ವಿ 91 ನಲ್ಲಿ. ಅದಕ್ಕೆ ಪೂರಕವಾಗಿ ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಸಾಹೇಬರು ಸಹ ಅದನ್ನ ಬಹಳಷ್ಟು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು. ಅದಕ್ಕೆ ಆದ್ರೂ ಯಾವುದೇ ಉತ್ತೇಜನಕಾರಿಯಾದಂತ ಬೆಳವಣಿಗೆ ಆಗಿಲ್ಲ. ಅದಕ್ಕೆ ಮೂಲವಾಗಿ ನಾವು ಹಲವಾರು ಬಾರಿ ಮತ್ತು ದೇವೇಗೌಡರು ಹಲವಾರು ಬಾರಿ ಲೋಕಸಭೆಯಲ್ಲೂ ರಾಜ್ಯಸಭೆಯಲ್ಲೂ ಮಾತಾಡಿದಾಗ್ಯೂ ಇನ್ನೂ ಪಾಪ ಅದಕ್ಕೆ ಪರಿಪೂರ್ಣತೆ ಸಿಕ್ಕಿಲ್ಲ. ಈ ಬಾರಿ ಅವರ ನಿರೀಕ್ಷೆಯಂತೆ ಆದ್ರೆ ಅವ್ರ ಮನಸ್ಸಿಗೂ ಒಂದು
ತೃಪ್ತಿ ಸಿಗುತ್ತೆ. ಕಾರಣ ಇಲ್ಲ, ಕೊಡ್ಲೇಬೇಕು. ಯಾಕೆಂದ್ರೆ ಅಂತ ಮಹಾ ಮುತ್ಸದಿ ರಾಜಕಾರಣಿ ಮತ್ತೆ ಅಂತ ವ್ಯಕ್ತಿ ಸಿಗೋದಿಲ್ಲ. ಕಾರಣ ಏನಕ್ಕೆ ಅಂದ್ರೆ ಅವರು ಕಂಡ ಕನಸುಗಳು ಪೂರಕವಾದಂತ ಮುನ್ನುಡಿ ಬರೋದ್ರಲ್ಲಿ ಯಶಸ್ವಿ ಆಗ್ಬೇಕು. ಕಾರಣ ಇಷ್ಟೇನೆ, ಹಿಂದೆ IIT-ಗೆ ಪತ್ರ ಬರ್ದಾಗ್ಲೂ IIT-ನಲ್ಲಿ ನಮ್ಮಲ್ಲಿ ರಾಜ್ಯದಲ್ಲಿ ಅವತ್ತು ನಮ್ಮಲ್ಲಿ ಜಾಗ ಇದೆ, IIT-ಗೋಸ್ಕರ ಮೀಸಲಾಗಿಟ್ಟಿರ್ತಕ್ಕಂಥ ಪ್ರದೇಶ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳಿದಾವೆ, ಕೊರತೆ ಎಲ್ಲೂ ಇಲ್ಲ. ಆದ್ರೂ ಎಲ್ಲೋ ಒಂದು ಕಡೆ ಒಂದು ಹಂತದಲ್ಲಿ ಅದು ಬೇರೆ ಕಡೆ ಹೋಯ್ತು. ಆದ್ರೆ ಈ ಬಾರಿ ನಮ್ಮ ನಿರೀಕ್ಷೆ ಹಾಸನಕ್ಕೆ IIT-ನೂ ಬೇಕು, ಜೊತೆಗೆ ವಿಮಾನ ನಿಲ್ದಾಣನೂ ಬಂದಿದ್ದೆ. ಆದ್ರೆ ಯಾಕೆಂದ್ರೆ ಇದು ಮೋದಿಯವರ ಕನಸು ಸಹ ಆಗಿದೆ. 2014ರಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾನು ಏರ್ ಸ್ಟ್ರಿಪ್ ಮಾಡ್ತೀನಿ ಅಂತ ಹೇಳಿದ್ರು. ಆದಾಗ್ಯೂ ಇದಕ್ಕೆ ಇನ್ನೂ ಒಂದು ಅಮೂಲಾಗ್ರವಾದಂತ ಒಂದು ಉತ್ತೇಜನಕಾರಿಯಿಂದ ಬೆಳವಣಿಗೆ ಕಂಡು ಬಂದಿಲ್ಲ. ಈ ಬಾರಿ ನಾವು ಬಜೆಟ್ ಅಲ್ಲಿ ನಿರೀಕ್ಷೆ ಇಟ್ಕೊಂಡಿದೀವಿ. ಕಾರಣ ಇಷ್ಟನೇ, ಏನು ವಿಮಾನ ನಿಲ್ದಾಣ ಬಂದಿದ್ದೆ ಆದ್ರೆ, ಜೊತೆಗೆ IIT-ಗೆ ಪ್ರಾಶಸ್ತ್ಯ ಕೊಟ್ಟಿದ್ದೆ ಆದ್ರೆ, ಯಾವುದೇ ಒಂದು ಹೊರ ದೇಶದಿಂದ ಅಥವಾ ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ನಮ್ಮ ಬೋಧಕ ವರ್ಗ ಇರಬಹುದು, ಅವ್ರಿಗೆಲ್ಲರಿಗೂ ಬಹಳ ಈಸಿಯಾಗಿ ಅಕ್ಸೆಸಬಲ್ ಆಗ್ತಕ್ಕಂಥ ಒಂದು ಜಾಗ ಇರೋದಾದ್ರೆ ಅದು ಹಾಸನ ಬಹಳ ಅತ್ಯುತ್ತಮವಾದಂತ ಒಳ್ಳೆ ಜಾಗದಲ್ಲಿದೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆ ಮತ್ತು ವಿಶೇಷತೆ ಇದೆ. ಇದನ್ನೆಲ್ಲ ಮನಗಂಡು ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ ಅಲ್ಲಿ ಹಾಸನಕ್ಕೆ ಯಥೇಚ್ಛವಾದನ್ನ ನಾವು ನಿರೀಕ್ಷೆ ಮಾಡ್ಬೋದು.